ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ನಿಮಗೆ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ. ಮತ್ತು ಈ ಥರ ಶಾವಿಗೆನ ಈ ಥರ ಹುರಿದಿಟ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟು ಅಂದರೆ ಒಂದು 4 ಜನಕ್ಕೆ ಸಾಕಾಗುವಷ್ಟು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಇದರಲ್ಲಿ ನೀವು ಮೆಷರ್ ಮಾಡಿಕೊಂಡು ಮಾಡ್ಬೋದು. ನಾನು ಚೆನ್ನಾಗಿ ತುಪ್ಪದಿಂದ ಹುರಿದಿದ್ದೀನಿ. ನೀವು ಎಣ್ಣೆಲಿ ಬೇಕಾದ್ರೂ ಹುರ್ಕೋಬೋದು, ಹೇಗೆ ಬೇಕಾದರೂ ನಿಮ್ಮ ಕಂಫರ್ಟೇಬಲ್ಲು. ಸೊ ಕೆಲವೊಂದು ಕಡೆ ಅಂಗಡೀಲಿ ರೋಸ್ಟೆಡ್ ಶಾವಿಗೆನೇ ಸಿಗುತ್ತೆ. ರೋಸ್ಟೆಡ್ ಆಗಿರೋದ್ರೆ ಅವರೇ ನಿಮಗೆ ರೋಸ್ಟ್ ಮಾಡಿಬಿಟ್ಟು ಕೊಡ್ತಾರೆ, ನೀವೇನು ಮಾಡೋದು ಬೇಕಾಗಲ್ಲ. ಸೊ ನಾನು ತುಪ್ಪದಿಂದ ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ನಾನು ಎಣ್ಣೆನ ಚೆನ್ನಾಗಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊತಿದ್ದೀನಿ. ಸೊ ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿಯೋ ತನಕ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕ್ಕೋಬಾರ್ದು. ಸೊ ಸಾಸಿವೆ ಸ್ವಲ್ಪ ಸಿಡಿಲಿ. ಸೊ ನಾನು ಇದು ತುಂಬ ಸಿಂಪಲ್ಲಾಗಿ ಮಾಡೋದು ಹೇಳ್ಕೊಡ್ತೀನಿ, ಏನು ಎಕ್ಸ್ಟ್ರಾ ಐಟಮ್ಸ್ನ ಯೂಸ್ ಮಾಡಲ್ಲ. ಇರೋದ್ರಲ್ಲೇ ಹೇಗೆ ಮಾಡ್ಕೊಂಡು ಹೋಗಬೇಕು ಅಂತ ತೋರಿಸ್ತಾ ಇದ್ದೇನೆ. ಏನು ಜಾಸ್ತಿ ಐಟಮ್ಸ್ ಇಲ್ಲ. ಸೊ ನಾನು ತೋರಿಸೋ ಎಲ್ಲ ರೆಸಿಪೀಸು ತುಂಬ ಸಿಂಪಲ್ಲಾಗಿರುತ್ತೆ, ಜಾಸ್ತಿ ಏನು ಐಟಮ್ಸ್ ಹಾಕೋದು ಹೇಳ್ಕೊಡಲ್ಲ. ಸೊ ಈ ಸಾಸಿವೆ ಸಿಡಿಬೇಕು ಚೆನ್ನಾಗಿ. ವೀಕ್ಷಕರೇ, ಸಾಸಿವೆ ಸಿಡಿತಾ ಇದೆ. ಸೊ ನಾನು ಅದಕ್ಕೆ ಸ್ವಲ್ಪ ಅರಿಶಿನ, ಹಿಂಗನ್ನು ಹಾಕ್ಕೊತೀನಿ. ನೋಡಿ, ಸಾಸಿವೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊತೀನಿ. ಸೊ ಇದಕ್ಕೆ ಎಣ್ಣೆ ಚೆನ್ನಾಗಿ ಫುಲ್ ಕಾದಿದೆ. ಸೊ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕ್ಕೊಂಡಿದ್ದೀನಿ. ಸೊ ಹಸಿಮೆಣಸಿನ ಜೊತೆಗೆ ನಾನು ಹಾಕ್ಕೊಂಬಿಟ್ಟು ಈರುಳ್ಳಿ ಚೆನ್ನಾಗಿ ಬೆಂದಬೇಕು. ಸೊ ಶಾವಿಗೆ ಹಾಕ್ಬಿಟ್ಟು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿರೋದ್ರಿಂದ ನಾನು ಅರಿಶಿನ ಹಾಕ್ಕೊತಿದ್ದೀನಿ. ಸೊ ಮತ್ತು ಹಸಿ ಬಟಾಣಿ ಕೂಡ ಹಾಕೋತೀನಿ, ಗ್ಯಾರ್ ಬೀಜ ಕೂಡ ಹಾಕ್ಕೋಬೋದು. ಸೊ ಹಸಿ ಬಟಾಣಿ ಹಾಕ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನಿಮಗೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಅಂತಂದರೆ ಹೀಗೆ ಮುಚ್ಚಿಡಬೇಕು. ಸೊ ಈರುಳ್ಳಿ ಚೆನ್ನಾಗಿ ರೆಡ್ಡಿಶಾಗಿ ಬೇಯುತ್ತೆ. ಹಾಗೆ ವೀಕ್ಷಕರೇ, ನಾನು 3 ಕಪ್ ಮಾಡ್ತಾ ಇರೋದ್ರಿಂದ ಸೊ ಈ ಕಪ್ಪಲ್ಲಿ ಅಳತೆ ತೊಗೊಂಡು, ಸೊ ಈ ಥರ 1 ಕಪ್ಪಿಗೆ ನಾವು 2 ಲೋಟ ನೀರನ್ನ ಹಾಕ್ಕೋಬೇಕು. ಅದು ಶಾವಿಗೆ ಉಪ್ಪಿಟ್ಟಿಗೆ ಸ್ವಲ್ಪ ಕಮ್ಮಿ ನೀರು ಸಾಕಾಗುತ್ತೆ. ಸೊ ನಾನು ಇದರಲ್ಲಿ 3 ಕಪ್ ಆಗಿ ಇದನ್ನು ಹಾಕಿರೋದ್ರಿಂದ 6 ಕಪ್ ನೀರನ್ನ ಹಾಕ್ಕೋಬೇಕು. ಸೊ ನಾನು ನೀರನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ವೀಕ್ಷಕರೇ, ಈರುಳ್ಳಿ ಬೆಂದಿದೆ ಚೆನ್ನಾಗಿ. ಸೊ ಇವಾಗ ನಾವು ಇದಕ್ಕೆ ನೀರು ಹಾಕ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ? ನೋಡಿ, ಇದಕ್ಕೆ ಉಪ್ಪು, ಸಕ್ಕರೆ ಮತ್ತು ನಿಂಬೆಹಣ್ಣು ರಸ ಎಲ್ಲ ಹಾಕ್ಕೋಬೇಕು. ಉಪ್ಪು, ಸಕ್ಕರೆ ಹಾಕ್ಕೋಬೇಕು. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ವೀಕ್ಷಕರ, ನೀರು ಕುದೀತಾ ಇದೆ. ಸೊ ನಾವು ಇದಕ್ಕೆ ಈಗ ಶಾವಿಗೆನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ಥರ ನೋಡಿ ವೀಕ್ಷಕರ, ಹಿಂಗೆ ಚೆನ್ನಾಗಿ ತೊಳಸ್ಕೋಬೇಕು. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ?
ಚೆನ್ನಾಗಿ ತೊಳೆಸ್ಕೊಂಡು ನೋಡಿ ನೋಡಿ ವೀಕ್ಷಕರೇ, ಚೆನ್ನಾಗಿ ತೊಳೆಸ್ತಾ ಇರಬೇಕು, ಇಲ್ಲಾಂದ್ರೆ ಅದು ಅಡಿಗೆ ಹಿಡ್ಕೊಬಿಡುತ್ತೆ. ಸೊ ಚೆನ್ನಾಗಿ ತೊಳೆಸ್ಕೋಬೇಕು. ತೊಳೆಸ್ಬಿಟ್ಟು ಈಗ ಬಿಟ್ಬಿಡಬೇಕು, ಅದು ಶಾವಿಗೆ ಉಪ್ಪಿಟ್ಟಾಗುತ್ತೆ. ನೋಡಿ ಹೇಗೆ ಬಂದಿದೆ ಅಂತ, ಫೈನಲಾಗಿ ಹೇಗೆ ಯಾವ ಥರ ಬಂದಿದೆ ಅಂತ ಶಾವಿಗೆ ಉಪ್ಪಿಟ್ಟು ಕಾಣಿಸ್ತಾ ಇದೆಯಲ್ಲ ನೋಡಿ. ಹಿಂಗೆ ಚೆನ್ನಾಗಿ ತೊಳೆಸ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ. ನಾನು ಮಾಡಿರೋದು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ, ನೀವು ಮನೇಲಿ ಇದನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.